ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ, ದಯವಿಟ್ಟು ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ಬರಿಗೂ ಸಹ ಒಂದು ಗೃಹಲಕ್ಷ್ಮಿ ಹಣ ಏನಿದೆ 8-9ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ತಲುಪಿದೆ, ಅರ್ಥ ಆಯ್ತಾ? ಈಗ 9ನೇ ಕಂತಿನ ಹಣ ಇನ್ನೂ ಸಾಕಷ್ಟು ಜನರಿಗೆ ತಲುಪ್ತಾ ಇದೆ, ಅರ್ಥ ಆಯ್ತಾ? ಒಂದೊಂದು ದಿನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಹಣ ಬರ್ತಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 9ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಇದುವರೆಗೂ ಸುಮಾರು ಜನಕ್ಕೆ ಬಂದಿಲ್ಲ. ಈಗ 9ನೇ ಕಂತಿನ ಹಣನೂ ಸಹ ಆಗ್ತಾ ಇದ್ದಾರೆ, ಅರ್ಥ ಆಯ್ತಾ? ಈಗ ಭರ್ಜರಿಯಾಗಿರುವಂಥ ಒಂದು ಗುಡ್ ನ್ಯೂಸ್ ಯಾವುದಪ್ಪ ಅಂದರೆ, ಈಗ 10ನೇ ಕಂತಿನ ಹಣವನ್ನು ಇದೇ ತಿಂಗಳು ಬಿಡುಗಡೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮಗೇನಾದರೂ 8 ಮತ್ತು 9ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ, ಅರ್ಥ ಆಯ್ತಾ? ಸತ್ರ ಮೊದಲನೇದಾಗಿ 10ನೇ ಕಂತಿನ ಹಣ ಏನು ಮಾಡಿದ್ದಾರೆ ಅಂದರೆ, ಇವತ್ತು ಸುಮಾರು 10:15ಗೆ ಒಂದು ಬಿಡುಗಡೆನ ಮಾಡ್ತಾ ಇದ್ದಾರೆ. ಸುಮಾರು ಸಾಕಷ್ಟು ಜಿಲ್ಲೆಗಳಿಗೆ ಒಂದು ಗೃಹಲಕ್ಷ್ಮಿ 10ನೇ ಕಂತಿನ ಹಣವನ್ನು ಒಂದು ತಲುಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಹಾಕಿದ ತಕ್ಷಣ ಪ್ರತಿಯೊಬ್ಬರಿಗೂ ಎಲ್ರಿಗೂ ಸಹ ಒಂದೇ ಸರಿ ನಮ್ಮ ಕರ್ನಾಟಕದಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅರ್ಥ ಆಯ್ತಾ? ಯಾಕೆಂದರೆ ಡಿಸ್ಟಿಕ್ ವೈಸನ್ನು ಒಂದು ಅಮೌಂಟನ್ನು ರಿಲೀಸ್ ಮಾಡ್ತಾರೆ. ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಕೆಲವ್ರಿಗೆ ಬೇರೆಯವ್ರಿಗೆ ಬಂದಿರ್ತದೆ, ಇನ್ನು ಕೆಲವ್ರಿಗೆ ಬಂದಿರೋದಿಲ್ಲ. ನಿಮ್ಮ ಪಕ್ಕದ ಮನೆಗೆ ಬಂದಿದ್ದರೆ ನಿಮಗೆ ಸಹ ಬಂದಿರೋದಿಲ್ಲ. ಏನಕ್ಕೋಸ್ಕರ ಆ ಥರ ಆಗಿರ್ತದೆ ಅಂದರೆ, ಮೇಯ್ನಾಗಿ ಒಂದೇ ಬ್ಯಾಂಕ್ ಪಾಸ್ಬುಕ್ ಯಾವುದಿರ್ತದೋ ಅದಕ್ಕೊಂದು ದಿನ ಹಾಕಿದ್ರೆ ಇನ್ನೊಂದು ಬ್ಯಾಂಕ್ ಇರ್ತದಲ್ಲ, ಆ ಥರ ಒಂದು ಬ್ಯಾಂಕ್ ವೈಸನ್ನು ಸಹ ಹಾಕ್ತಾರೆ, ಡಿಸ್ಟಿಕ್ ವೈಸನ್ನು ಸಹ ಹಾಕ್ತಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ವೆಯ್ಟ್ ಮಾಡಬೇಕು, ಅರ್ಥ ಆಯ್ತಾ? ಈಗ 8 ಮತ್ತು 9ನೇ ಕಂತಿನ ಹಣ ಏನಕ್ಕೋಸ್ಕರ ಬಂದಿಲ್ಲ ಅಂದರೆ, ಅಕಸ್ಮಾತ್ ಬಂದಿಲ್ಲದೆ ಇದ್ದರೆ ಏನು ಮಾಡಬೇಕು ಅಂದರೆ KYC ಮಾಡಿಸ್ಬೇಕಾಗುತ್ತೆ. KYC ಮಾಡಿಸಿ ಆದ ನಂತರನೂ ಇನ್ನೂ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅರ್ಥ ಆಯ್ತಾ? ಒಂದು ಸರಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ, ಏನಾಗಿದೆ, ಒಂದು 9ನೇ ಕಂತಿನ ಹಣ ಅಥವಾ 8ನೇ ಕಂತಿನ ಹಣ ಏನಕ್ಕೋಸ್ಕರ ಬಂದಿಲ್ಲ ಅಂತ ಆ ಸ್ಟೇಟಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಏನಾದರೂ ರೀಸನ್ಸ್ಗಳಿದ್ರೆ ದಯವಿಟ್ಟು ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡಿ, ಯಾಕೆಂದರೆ ಅದನ್ನು ಸಹ ಪೆಂಡಿಂಗ್ ಇರುವಂಥ ಒಂದು ಸಾಧ್ಯತೆಗಳು ಇರಬಹುದು, ಅರ್ಥ ಆಯ್ತಾ? ಸಿದ್ರೆ ಅದೇ ರೀತಿ 10ನೇ ಕಂತಿನ ಹಣ ಇವತ್ತು ಸುಮಾರು 10:15ಗೆ ಲಾಂಚ್ ಮಾಡ್ತೀನಿ ಅಂದರೆ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಇದು ಭರ್ಜರಿ ಆದಂಥ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರ ಯಾವುದಪ್ಪ ಅಂದರೆ, ಮೇಯ್ನಾಗಿ ನೀವೇನಾದರೂ ಒಂದು 10ನೇ ಕಂತಿನ ಹಣ ನಿಮ್ಗೆ ಇನ್ನೂ ಬಂದಿಲ್ಲ, ಅಕಸ್ಮಾತ್ ಇವತ್ತು ಹಾಕಿದ ತಕ್ಷಣ ಎಲ್ರಿಗೂ ಬಂದ್ಬಿಡ್ತದೆ ಅಂತ ಹೇಳ್ತಿಲ್ಲ, ಅರ್ಥ ಆಯ್ತಾ? ಇವತ್ತು ಒಂದು ಬಿಡುಗಡೆ ಮಾಡ್ತಿದ್ರೆ ಇನ್ನೊಂದು ವಾರಕ್ಕೋ ಇಲ್ಲ ಒಂದು 4-5 ದಿನಗಳು ಬಿಟ್ಟು, ಅಥವಾ ಏನಾದರೂ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇವತ್ತೋ ಬರ್ಬೋದು, ಅಥವಾ ಇಲ್ಲಾಂದ್ರೆ ನಾಳೆನೇ ಬರ್ಬೋದು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಎಷ್ಟೋ ಜನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಜನ ಏನು ಮಾಡ್ತಾರೆ, ಕೂಡಲೇ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಚೆಕ್ ಮಾಡಿಸ್ತಾರೆ. ಬಟ್ ಆದರೆ ಬಂದಿರೋದಿಲ್ಲ, ನಿರಾಸಕ್ತಿಯಿಂದ ವಾಪಸ್ ಬರ್ತಾರೆ. ಅಂದರೆ ಏನು ಸಹ ಅವರ ಅಕೌಂಟ್ಗೆ ಹಣನೇ ಬಂದಿರೋದಿಲ್ಲ, ಅರ್ಥ ಆಯ್ತಾ? ಈ ಥರ ಒಂದು ಪ್ರಾಬ್ಲಮ್ಗಳು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ದಯವಿಟ್ಟು ನೀವೇನಾದರೂ, ಅರ್ಥ ಆಯ್ತಾ, ಗೃಹಲಕ್ಷ್ಮಿ ಹಣ ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಒಂದು ಸ್ವಲ್ಪ ದಿನ ಪ್ರತಿಯೊಬ್ಬರಿಗೂ ಸಹ ಆಗ್ತಾರೆ. ಈಗ 10ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ, ಅರ್ಥ ಆಯ್ತಾ? ಇವತ್ತು 10:15ಗೆ ರಿಲೀಸ್ ಮಾಡ್ತೀನಿ ಅಂತ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಕೊಟ್ಟಿದ್ದರು. ದಯವಿಟ್ಟು ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಇನ್ನೂ ಹೆಚ್ಚಾಗಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದರ ಬಗ್ಗೆ ಸ್ಪೆಷಲಾಗಿ ಅಂದರೆ ಸಪ್ರೇಟಾಗಿ ವಿಡಿಯೋ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಅದೇ ರೀತಿ 5, 6, 7ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ವೋ ಅವರೆಲ್ಲ ನೀವು ಸಿಂಪಲ್ಲಾಗಿ ನೀವೇನು ಮಾಡಬೇಕು ಅಂದರೆ KYC ನೀವು ಮಾಡಿಸ್ಕೊಳ್ಳೇಬೇಕು. KYC ಮಾಡಿಸಿಲ್ಲ ಅಂದರೆ ಇದು ಪೆಂಡಿಂಗ್ ಇರ್ತದೆ. ಇಲ್ಲಾಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದ್ರು ಮಾಡಿಸ್ಕೊಂಡಿದ್ರೆ ಪೆಂಡಿಂಗ್ ಇರುವಂಥ ಒಂದು ಸಾಧ್ಯತೆಗಳು ಇರ್ತದೆ. ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಅಕಸ್ಮಾತ್ ಏನಾದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡು 1 ತಿಂಗಳು 2 ತಿಂಗಳು ಇದು ಗೃಹಲಕ್ಷ್ಮಿ ಹಣ ಒಂದು ಸ್ಟಾಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ, ಅರ್ಥ ಆಯ್ತಾ? ನೀವೇನಾದ್ರು ತಿದ್ದುಪಡಿ ಏನೋ ಮಾಡಿಸ್ಕೊಳ್ತೇನೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಿ ನೀವು ಏನು ರೀಸನ್ ಅಂತ ತಿಳ್ಕೊಳ್ಬೋದು. ಇಲ್ಲಾಂದರೆ ಸ್ಟೇಟಸ್ ಮೂಲಕನಾದರೂ ನೀವೇ ಚೆಕ್ ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಸಂಶಯಗಳು ಇರೋದಿಲ್ಲ, ಅರ್ಥ ಆಯ್ತಾ? ನೀವೇ ಚೆಕ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಮ ಹತ್ತಿರದಲ್ಲಿ ಒಂದು ಆಫೀಸ್ ಇರ್ತದೆ, ಅಲ್ಲ ಆಫೀಸ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.